ನೀಟ ಹೊಟ್ಟೆ ನೋವು ಬಿಡ್ತೇನಮ್ಮ. ಹೊಟ್ಟೆ ನೋವು ಅಂತಿದ್ದೆ ನಾನು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಆಟ ಅದು ನೋಡ್ತಿದ್ದಮ್ಮ. ಆಟಗಳು ಯಾವ ಇಲ್ಲ. ಹೊಟ್ಟೆ ನೋವು ಬಿಡುತ್ತೆ. ಅಮ್ಮ ಅಮ್ಮ, ನೀನು ನನಗೆ ನಿಜವಾಗ್ಲೂ ಹೊಟ್ಟೆ ನೋವು ಐತೆ ಅಂತ ಅಂದ್ಕೊಂಡ? ಹಾಂ, ನಿಜವಾಗ್ಲೂ ಹೊಟ್ಟೆ ನೋವು ಐತೆ ಅಂತ? ಇಲ್ಲ ಅಮ್ಮ, ಇಲ್ಲ. ನನಗಿವಾಗ ಎಲ್ಲರೂ ಬಂದು ನನ್ನ ಜೊತೆ ಇರಬೇಕು, ನನ್ನ ಮಾತಾಡಿಸ್ಬೇಕು ಅಂತಂದರೆ ಇವಾಗ ಹೊಟ್ಟೆ ನೋವು ಅಂತ ನಾಟಕ ಮಾಡಲೇಬೇಕು. ನಾನು ಹೊಟ್ಟೆ ನೋವು ಅಂತ ನಾಟಕ ಮಾಡಿದೆ ಕಣಮ್ಮ. ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ನೀನು? ಏನಾದಂದ್ರು ನಮ್ಮ ಅಜ್ಜಿನೂ ನಮ್ಮ ಅತ್ತೆ ಅದೇ ಕರ್ಕೊಂಡೋಗ್ರು ಆಸ್ಪತ್ರೆಗೆ ಅಂದರು. ಅದಕ್ಕೆ ನಾನು ಅಲ್ಲ, ನಾನು ನಿಜವಾಗ್ಲೂ ಹೊಟ್ಟೆ ನೋವು ಬಂದೈತೆ ಅಂತ ಅಂದ್ಕೊಂಡಿದ್ದೆ ಕಣಮ್ಮ. ನೋಡತ್ತ, ನಾನಂತೂ ಹೆದರಿಕೆ ಬಿಟ್ಟೆ ಹೋಗತ್ತ. ನನಗಂತೂ ಕೈ ಕಾಲೆಲ್ಲ ಹೋದ್ರು ಬಂದಂಗೆ ಅದು. ಅಯ್ಯೋ, ನನ್ನ ಮಗಳಿಗೆ ಹೊಟ್ಟೆ ನೋವು ಬಂತಲ್ಲಪ್ಪ. ಕೈಯಾಗ ನೋಡಿರೋ ₹1 ದುಡ್ಡಿಲ್ಲ. ನಾಳೆ ನಾಡ್ದು ಹಾಕ್ತೀವಿ ಅಂತ ಹೇಳೇವ್ರಿ. ಇವತ್ತೇನೋ ಬಂದರೂ ಬರ್ಬೋದೇನೋ ದುಡ್ಡು ಅಕೌಂಟಿಗೆ. ನನಗೆ ಕೈಯಾಗ ₹1 ದುಡ್ಡಿಲ್ಲ. ಏನು ಮಾಡೋಣಪ್ಪ, ಏನೋ ಎತ್ತಲು. ನನಗಂತೂ ಭಾಳ ಬೇಜಾರದಂಗೆ ಆಗ್ಬಿಟ್ಟಿತ್ತು ಹೋಗತ್ತ. ಯಪ್ಪ, ನನಗೆ ಭಯ ಆಗಿತ್ತು. ಕೈ ಕಾಲೆಲ್ಲ ನಡ್ಗವು. ಈಗಲೂ ನೋಡು, ಕೈ ಕಾಲೆಲ್ಲ ನಡೀತಾ ಇದೆ. ಯಪ್ಪ, ಏನಾನ ಟೆನ್ಷನ್ ಮಾಡ್ಕೊಬಿಟ್ರೆ ಒಂಥರ. ಹೋಗು, ಎದುರಿಸ್ಬಿಟ್ಟಲ್ಲ. ರೆಕಾರ್ಡ್ ಮಾಡ್ಕೊಳಪ್ಪ, ರೆಕಾರ್ಡ್ ಮಾಡ್ಕೊ. ಇದೇ ಒಂದು ಚಾನ್ಸ್ ಅಂದ್ಕೊಂಡು ನಮ್ಮ ತಕ್ಕ ಬರ್ತಾರೆ ದುಡ್ಡು ಕೇಳೋಕ್ಕೆ. ಹೊಟ್ಟೆ ನೋವು ಅಂತ. ನೋಡು, ನಾವು ಬಂದ್ವಿ ನೋಡೋಣ ಅಂತ ಹೇಳಿ. ಯಾರ ಹಂಗಂದ್ರೆ ಹೊಟ್ಟೆ ನೋವು ಅಂತ ಇದ್ದಾಳೆ ಅಂತ. ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾರೆ. ಅಲ್ಲ ನೋಡಿ, ಯಾರೇ ಹೇಳಿರು ಬಿಡತ್ತ ಅಂತ ಬಸಣ್ಣ ಅಂಕಲು ಹೇಳ್ದು ಅಂತ. ಬಸಣ್ಣ ಅಂಕಲ್ ನೋಡು ಅಷ್ಟೊಂದು ಹೇಳ್ತಾ ಇದ್ದಾರೆ. ದೊಡ್ಡವ್ರ ಮಾತಿ ಬೆಲೆ ಕೊಡಬೇಕು, ಇಂಥ ಸಮಯದಾಗ ಹೋಗ್ಬೇಕು ಕಣೋ ಅಣ್ಣಯಾಗಿ ಹೋಗೋ, ಯಾಕೆ ಹೊಟ್ಟೆ ನೋವು ಅಂತಿತ್ತು ಜೀವಿತ ಅಂತೇಳಿ ಪಾಪ ಬಸಣ್ಣ ಅಂಕಲ್ ಹೇಳೈತೆ. ನಾವೇನೋ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಬಿಡತ್ತ ಪಾಪ ಬಸ್ರಿ ಹೆಂಗ್ಸು. ನಾವು ನೋಡಿದ್ರೆ ಇನ್ಯಾರು ನೋಡ್ತಾರೆ? ಹೊಟ್ಟೆ ನೋವು ಬಂದೈತಿ ಅಂದಮೇಲೆ ಇಂಥ ಕಷ್ಟದಾಗ ಆಗಬೇಕು. ಇಂಥ ಕಷ್ಟದಾಗ ಮಾತ್ರ ಯಾರಿಗೂ ಇದು ಮಾಡಬಾರ್ದು ಅಂತ ನಾವು ಏನು ಬಂದರೆ ನೋಡಿ ಇಂಥ ಕೆಲಸ ಮಾಡ್ತಾ ಇದ್ದಾಳೆ. ರೆಕಾರ್ಡ್ ಮಾಡ್ಕೊ ಹೇಳ್ತೀನಿ ಅವರೆಲ್ಲ ಮಾತಾಡೋದನ್ನ. ನೋಡಿ ಎಷ್ಟು ನಾಟಕ ಆಡ್ತಾ ಇದ್ದಾರೆ. ಯಪ್ಪ 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 ಯಪ್ಪ, ಅಲ್ಲ ನೋಡು ಎಷ್ಟು ನಾಟಕ ಆಡ್ತಾರೆ ಅಂತ. ನಾನು ಏನೋ ಅಂದ್ಕೊಂಡೆ, ಏನೋ ಬಿಡತ್ತ ಕರ್ಕೊಂಡು ಹೋಗೋಣ ಅಂತ ಬಸಣ್ಣ ಅಂಕಲ್ ಹೇಳಿದ್ಕೆ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದೆ. ಆದರೂ ನೋಡು ಎಷ್ಟು ನಾಟಕ ಆಡ್ತಾರೆ. ಹೋಗು, ನಿನ್ನ ಮಗನ ತಗೋ ಹೋಗಿ ದುಡ್ಡು ಇಸ್ಕೊಂಬ. ನನಗೇನು ಯಾವ ಹೊಟ್ಟೆ ನೋವು ಇಲ್ಲ ಕಣಮ್ಮ. ಒಟ್ಟಿನಲ್ಲಿ ಇವಾಗ ಎಲ್ಲರೂ ಬರಬೇಕು. ಈಗ ಇಂಥ ಸಮಯ ಅಂತಂದರೆ ಎಲ್ಲರೂ ಬಂದೇ ಬರ್ತಾರೆ. ಹೊಟ್ಟೆ ನೋವು ಚೆನ್ನಾಗಿಲ್ಲ ಅಂತಂದರೆ ಎಂಥವ್ರು ಮರ್ಕೊಂಡು ಮಾಮೂಲಿ ಮನಸ್ಥಿತಿ ಆಗಿದ್ರೆ ಬಿಡುವಂಬರು. ಏನು ಬಿಡು, ಏನಾನ ಬರಲಿ ಹೇಳು ಅಂತಾರೆ. ಆದರೆ ನಾನು ಇವಾಗ ಪ್ರೆಗ್ನೆಂಟ್ ಇದ್ದೀನಲ್ಲ, ಎಲ್ಲರೂ ಅಯ್ಯೋ ಅಂದು ಬಂದೇ ಬರ್ತಾರೆ. ಅದಕ್ಕೆ ಮತ್ತೆ ನಾನು ಇಂಥ ನಾಟಕ ಆಡಿದ್ದು. ನಮ್ಮ ಅತ್ತೆನೂ ನಮ್ಮ ಅಜ್ಜಿ ಬಂದೇ ಬರ್ತಾರೆ. ಯಾಕಂದರೆ ಇರೋಳೊಬ್ಳು ನಾನು. ಬಂದೇ ಬರ್ತಾರೆ ಅವರು. ಹಂಗಂದವರೆಲ್ಲನ ಬಂದೇ ಬರಬೇಕು. ನಮ್ಮ ಅಣ್ಣನೂ ಬರಬೇಕು, ಇವಳು ಬರಬೇಕು, ಈ ಸ್ವಾತಿ. ಎಲ್ಲರೂ ಬಂದು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ನನ್ನ ಹತ್ರ. ಅದಕ್ಕೆ ಮತ್ತೆ ನಾನು ಹಿಂಗೆ ಮಾಡಿದ್ದು. ಹೋಗಿ ನಿನ್ನ ಮಗನ ತಗೋಗಿ ಹಿಂಗೆ ಹೊಟ್ಟೆ ನೋವು ಬಂದೈತೆ ಅಂತ ಅಪ್ಪನ ತಗೋ, ನಿನ್ನ ಮಗನ ತಗೋನು ದುಡ್ಡು ಇಸ್ಕೊಂಬಂದು 50,000 ದುಡ್ಡು ಇಸ್ಕೊಂಬಂದು ಹೆಂಗೆ ಹೊಟ್ಟೆ ನೋವು ಬಂದೈತೆ ಅಂತ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ತೋರಿಸ್ಕೊಂಡು ಹೆಂಗೂ ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಈ ತಿಂಗಳು. ಇವಾಗ ಹೆಂಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಬರೋಕ್ಕಾಗುತ್ತೆ. ಈಗ ನಾನು ಮಾಡ್ತಾ ಇರೋದು ನಾಟಕ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಇವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಕ್ಕಾಗುತ್ತೆ. ಹಣ್ಣು ಹಂಪಲು ತಗೊಂಡು 50,000 ಇಸ್ಕೊಂಬ. ಮನೆಯಾಗ ಹೆಂಗ ದುಡ್ಡು ಇರುತ್ತೆ. ಇನ್ನೇನು ಮಾಡೋಕ್ಕಾಗ, ದುಡ್ಡಿಲ್ಲ ಅಂದಮೇಲೆ ಇಂಥ ನಾಟಕ ಆಡ್ಬೇಕಲ್ಲಮ್ಮ. ಆಡ್ಬೇಕಮ್ಮ, ಮತ್ತು ಇನ್ನೇನು ಮಾಡೋಣ? ನಮ್ದು ಕಷ್ಟ ಅಂದಮೇಲೆ ನಾಟಕನೂ ಆಡಬೇಕು, ಬಣ್ಣನೂ ಹಾಕ್ಕೋಬೇಕು, ನಾಟಕನೂ ಆಡ್ಬೇಕು, ಎಲ್ಲ ಮಾಡ್ಬೇಕಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ದುಡ್ಡು ಇಲ್ದಿದ್ರೆ ಎಲ್ಲನ. ದುಡ್ಡಿದ್ರೆ ಯಾವುದು ಬರೋಲ್ಲ, ಯಾವ ನಾಟಕನೂ ಬರೋಲ್ಲ. ಬಿಡತ್ತ, ನಮ್ಗೇನು ಯಾವ ನಾಟಕ ಆಡಿ ಏನಾಗಬೇಕಾದ ಏನೈತೆ ಅಂತ ಅಂದ್ಕೊಂತೀವಿ. ಆದರೆ ದುಡ್ಡಿಲ್ಲ ಅಂದಮೇಲೆ ಬಣ್ಣನೂ ಹಾಕ್ಕೋಬೇಕು, ನಾಟಕನೂ ಮಾಡಬೇಕು, ಪಾತ್ರನೂ ಮಾಡಬೇಕು, ಎಲ್ಲ ಮಾಡಬೇಕು, ಎಲ್ಲ ಥರನೂ ಮಾಡಬೇಕು. ಮತ್ತೆ ನೋಡು ಎಷ್ಟು ಕಷ್ಟ ಕಣಮ್ಮ. ಅದಕ್ಕೆ ಇವಾಗ ಎಲ್ಲರೂ ಬರ್ತಾರೆ. ಹಿಂಗಂದರೆ ನಾನು ಅದಕ್ಕೆ ಹೊಟ್ಟೆ ನೋವು ಅಂದಿದ್ದು. ಇನ್ನು ಮಜ್ಜಿನೂ ಮತ್ತೆ ಬಂದರೆ ಸಾಕಾಗೈತೆ. ಅವರು ನಮ್ಮ ಕಷ್ಟ ನೋಡೋಕತ್ತ. ತುಂಬ ಹೊಟ್ಟೆ ನೋವು ಅಂತಿದ್ಲು ಅಂತ ಅಂದ. ಹೊಟ್ಟೆ ನೋವು ಅಂತ ಇದ್ದಾಳೆ ಕಣಕ್ಕ, ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಿನ್ನಂತ ಒಂದು ಮಾತಂಗೆ ಅಂದನ ಅಂದಿಲ್ಲ. ಅವ್ರು ತಿರ್ಗಿ ಬಂದ್ರಿ ಗಳಪ್ಪ ನೋಡಪ್ಪ ಕನ್ವಾಗಿದ್ದಾಳೆ ಅಂತ ಅನ್ಕೋಬೇಕಲ್ಲ. ನೀನೊಂದು ಮಾತಾಗ್ಯಮ್ಮ, ಹಿಂಗೆ ಏನೈತೆ ಕಣಮ್ಮ, ಹಿಂಗೈತೆ ಹಿಂಗೆ ಅಂತೀನಿ ಅಂತ ಅಂದಿದ್ರೆ ಸಾಕಾಯ್ತು. ನಾನು ಹೋಗೆಲ್ಲ ಹೇಳ್ತಿದ್ದೆ. ನಾನು ನಿಜವಾಗ್ಲೂ ಬಂದೈತೇನೋ ಅನ್ಕೊಂಡು ಹೋಗತ್ತ. ಊರಾಗ ಯಾರಾದರೂ ಎಳೆ ಹೇಳ್ತಾರೆ, ಅಯ್ಯೋ ಹೊಟ್ಟೆ ನೋವು ಬಂದೈತೆ ಅವಳಿಗೆ ಕರ್ಕೊಂಡೋಗೋ ಅಂತೇಳಿ ಜೀವನ್ಗೆ ಹೋಗಿ ಎಳೆ ಹೇಳ್ತಾರೆ. ಜೀವನ್ ಹೆಂಡ್ತಿ ಬರಬೇಕು, ಅವಳು ಬರಬೇಕು ಅಂತ. ಈಗ ನಾವು ಕರೆಯೋಕೆ ಹೋದ್ರೆ ಬರ್ತಾರೆ, ಅವರು ಬರಲ್ಲ. ಸಿಟ್ಟು ಮಾಡ್ಕೊಂಡವ್ರು ನಮ್ಮ ಮೇಲೆ ಸಿಟ್ಟು ಜಾಸ್ತಿ. ಸಿಟ್ಟಾಗೆ ನಾವು ಬರೋಲ್ಲ, ನಾವ್ಯಾಕೆ ಬರಬೇಕು, ನಾವಿಲ್ಲೇ ಇರ್ತೀವಿ, ಹಿಂಗೆ ಅಂತ ನಾವು ಕರೆಯೋಕೆ ಹೋದರೆ ಬರೋಲ್ಲ, ಮಾತಾಡ್ತಾರೆ. ಇವಾಗ ಸುಮ್ಮನೆ ಹಿಂಗೆ ಮಾಡೋದ್ರಿಂದನ ಒಳ್ಳೇದು. ಓಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಬಳ ತಲೆ ಕೆಟ್ಟೋಗುತ್ತೆ ಅಂದರೆ ಅದು ಸರಿ ನೀನು. ಈಗ ನಾವು ನಿಯತ್ತಾಗಿರ್ತೀವಿ ಅಂದರೆ ಜನ ನಂಬಲ್ಲ.
ನಾವೇನಾದರೂ ಒಂದು ಇಂಥದ್ದು ಮಾಡ್ತಾ ಇದ್ದೀವಿ ಅಂದರೆ ಬೇಗ ನಂಬ್ತಾರೆ. ಇಂಥದ್ದಾದರೆ ಬೇಗ ನಂಬಿಸ್ಬೋದು ಜನಗಳನ್ನ. ನಾವು ಒಳ್ಳೆ ಮಾತನಾಗೆ ಬಾರಪ್ಪ ಜೀವನ ನಿಮ್ಮ ತಂಗಿ ಹೊಟ್ಟೆ ನೋವು ಬಂದೈತಂತೆ, ಅಲ್ಲ ನಿನ್ನ ತಂಗಿ ಕರಿತಾ ಇದ್ದಾಳೆ ಬಾರಪ್ಪ ಮನೆಗೆ ಅಂತಂದ್ರೆ ಬರಲ್ಲ. ಬಾರಪ್ಪ ಹೊಟ್ಟೆ ನೋವು ಬಂದೈತೆ ಅಂತಂದ್ರೆ ಅವಾಗ ಅಯ್ಯೋ ಅಂದಂಗೆ ಆಗುತ್ತೆ. ಬಂದೇ ಬರ್ತಾರೆ ಅವಾಗ ಬಂದು ಚೆನ್ನಾಗಿರ್ತೀವಿ ಹಿಂಗೆ ಹಿಂಗೆ ಅಂತ ಅವಾಗ ಮಾತಾಡ್ತಾರೆ. ನಮ್ಮ ಏನನ್ನ ನಾವು ಕರಿಯೋಕೆ ಹೋಗು ಯೋಸ್ ಮಾತಾಡ್ತಾರೆ ಅವರು. ನಮ್ಮ ಅಣ್ಣನೂ ನಮ್ಮ ಅಪ್ಪ ಬಂದರು ನಾವು ಅವಳ ಇದ್ದಾಳಲ್ಲ ತಾಟ್ಕಿತ್ತಿ ಅವಳು ಬರಲ್ಲ, ಅವಳು ಒಳ್ಳೆಳಲ್ಲ. ಸುನೀರು ಎಂಜಾಯ್ಮೆಂಟಿ ಬಂತು. ನಮ್ಮಿಬ್ಬರಿಗೆ ಗೊತ್ತಿರ್ಬೇಕು, ಯಾರು ತಗೋ ಹೇಳ್ಬೇಡ. ತಿರ್ಗಿ ಜನ ಒಬ್ರು ಬೈಂದು ಹೋಗ್ಬಿಡುತ್ತೆ. ಯಾರು ತಗೋ ಹೇಳಕ್ಕೆ ಹೋಗ್ಬೇಡ ಸುಮ್ಮನಿರು, ಯಾರಿಗೂ ಯಾತು ಹೇಳ್ಬೇಡ. ಸರಿ ಆಯ್ತಮ್ಮ, ನಾನೇನು ಯಾತು ಹೇಳಕ್ಕೆ ಹೋಗಲ್ಲ. ಕಮ್ಮಿ ಆತೇನೆ ಜೀವಿತ ಹೊಟ್ಟೆ ನೋವು ಇನ್ನೂ ಇಲ್ಲ ಕರಿ ಎಂಜಾಯ್ಮೆಂಟಿ. ಇನ್ನು ಹೊಟ್ಟೆ ನೋವು ಸ್ವಲ್ಪ ನೋವುತ್ತಾಯ್ತು. ಇನ್ನು ಐತೆ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು. ಆಸ್ಪತ್ರೆಗೆ ಹೋಗೋಣ ಅನ್ಕೊಂಡ್ವಿ, ಅಮ್ಮ ಇಂಥ ಬೇರೆ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ದಿದೆ ನಿಮ್ಮ ಅಪ್ಪ ಇಂತಾಗೆ ಐತಿ ಇಸ್ಕೊಳ್ರಿ. ಹೋಗಿ ಚಡಮ್ಮ ಹೇಳು ದೇವಿ ತಂಗೆ ಹೊಟ್ಟೆ ನೋವು ಬಂದೈತೆ ಕೊಡು ಅಂತ. ಅಲ್ಲಿಗೆ ಹೋಗ್ತಾ ಇರೋದು ಯಾಕ ಇವಾಗ ಏನು ಮಾಡೋಣ, ಅಲ್ಲಿಗೆ ಹೋಗ್ಲಿಲ್ಲ ಅಂದರೆ ವಿಧಿಲ್ಲ. ನನ್ನ ಗಂಡನ ತಗೋಗಿ ಒಂದು 50 ರೂಪಾಯಿ ದುಡ್ಡ ಇಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಪಾಪ. ಹೊಟ್ಟೆ ನೋವು ಅಂತಾಳೆ ಅವಳು, ಆಗತ್ತಿ ತಡ್ಕೊಂಡವಳೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ. ಪಾಪ ಲೈಟಾಗಿ ಅಮ್ಮ ಹೊಟ್ಟೆ ಇಟ್ಕಣಮ್ಮ ಅಂತಾಳೆ. ಅದಕ್ಕೆ ಪಾಪ ಭಾರ ಅವಳಿಗೆ ಇದಾದಂಗೆ ಆಗ್ಬಿಟ್ಟೈತಿ. ಮತ್ತೆ ಹೇಳ ಹಂಗೆ ಆಗೋದು. ಎಷ್ಟು ಕಷ್ಟ ಇರುತ್ತೆ ಇವಾಗ ಹೊಟ್ಟೆ ನೋವು ಅನುಭವಿಸೋದು, ಅದು ಇಂಥ ಸಮಯದಾಗಿದ್ದು ಪಾಪ. ಮಾಮೂಲಿ ಮನಸ್ಸರಾದ್ರೆ ಬಿಡತ್ತಂದಿಷ್ಟು ಹೊಟ್ಟೆ ಏನೋ ಮಾಡ್ಬೋದು ಅನ್ಬೋದು, ಮಾತ್ರೆ ನುಂಗ್ಬೋದು ಅನ್ಬೋದು. ಇವ್ರು ಬೇರೆ ಮಾತ್ರೆಗಳನ್ನು ನುಂಗಂಗಿಲ್ಲ. ಮತ್ತು ಡಾಕ್ಟ್ರು ಹೇಳವ್ರಿ ತಲೆನೋವಾಗಲಿ ಜಾರೋಕ್ಕಾಗಲಿ ಹೊಟ್ಟೆ ನೋವಾಗಲಿ ಬೇರೆ ಯಾವ ನುಂಗಂಗಿಲ್ಲ ಅಂತ. ಅದಕ್ಕೆ ಹೋಗಿ ಬರ್ತೀನಿ. ಇಲ್ಲಿ ಒಂದು ಚೆನ್ನಾಗಿ ಕುಕ್ಕ ಮಂಗಿದ್ರೆ ಹೇಳ್ತಾಗೆ ಕುಕ್ಕ ಹೋಗ್ತೀನಿ. ನನ್ನ ಗಂಡನ ತಕೋಗಿ ಕೇಳ್ಕೊಂಡು ಬರ್ತೀನಿ. ಹೆಂಗೆ ಒಂದು 50 ಸರಿ ಇಸ್ಕೊಂತೀನಿ. ಇಸ್ಕ ಯಾರು ಇಷ್ಟಿಗೆ ಇಸ್ಕೊಂತಿ ಕೊಡ್ಲೋಳು ದುಡ್ಡು ಇಕ್ಕೋಣವ್ನಿ. ನನ್ನ ಮಸ್ತಾಗಿ ಅಕೌಂಟ್ನ ದುಡ್ಡು ಇದಾವಂತಿ. ಅಕೌಂಟಿಗೆ ಮನೆ ಸಹ ಅವತ್ತು ಹಾಕಕ್ಕೆ ಬಂದಿದ್ದವು. ಶುಕ್ರವಾರ ದಿನ ನಮ್ಮ ಗಂಡ ಬ್ಯಾಂಕಿನ ತಕ್ಕ ಬಂದಿದ್ದ. ನಾನು ನೋಡಿದೆ ದುಡ್ಡು ಇಕ್ಕೋಣ ಅನ್ಕಣೆ ನಿಮ್ಮ ಅಯ್ಯಪ್ಪ. ಅಯ್ಯೋ ನಮ್ಮ ಅಪ್ಪ ಇಕ್ಕೊಣೈತೆ. ನಮ್ಮ ಅಪ್ಪ ಏನಂದ್ರೆ ಒಂದು 2 ಲಕ್ಷ ದುಡ್ಡು ಇಕ್ಕೊಣೈತೆ. ಕೊಡಲ್ಲ ಅಷ್ಟೇನೆ. ಬಿಚ್ಚಲ್ಲ ನಮ್ಮ ಅಪ್ಪ ಇಂಥ ದುಡ್ಡು ಇಸ್ಕೋಬೇಕಂದ್ರೆ ಯಪ್ಪ ಭಾಳ ಕಂಜೂಸ್ ನಮ್ಮ ಅಪ್ಪ. ಇಸ್ಕೋಬೇಕಂದ್ರೆ ಆಗಲ್ಲ, 1 ರೂಪಾಯಿ ಹುಟ್ಟಿಸ್ಕೋಬೇಕಂದ್ರೂ ಆಗಲ್ಲ ನಮ್ಮ ಅಪ್ಪ ಇಂತಾಗೆ. ನೋಡಪ್ಪ ನೋಡು, ಅಯ್ಯೋ ನಾವೇನೋ ಬಂದ್ವಿ ನೋಡು, ದೊಡ್ಡವ್ರು ಹೇಳಿರೋ ಮಾತಿ ಬೆಲೆ ಕೊಡ್ಬೇಕು ಅಂತ ಬೇಡ, ಮಾತಾಡ್ಸೋದು ಬೇಡ. ಗೊತ್ತಿಲ್ಲ ಅಮ್ಮ ಹಿಂಗಿದಾನ ನಡೀಲಿ. ಇವಾಗ ಬಂದೇ ಬರ್ತೈತೆ. ನಮ್ಮ ಮಾಮನ ದುಡ್ಡು ಕೇಳೋಕ್ಕೂ ನಮ್ಮನ್ನ ಕೇಳೋಕ್ಕೂ ಬಂದೇ ಬರ್ತಾರೆ. ಅವ ನೀವು ಮಾಡ್ತಿರೋದು ನಾಟಕ ಅಂತೇಳಿ ಮಕ್ಕ ಹೋಗೋದು ಕಳ್ಸೋಣ. ಅವಾಗ ಅದ್ರ ನಾಚಿಕಾಗುತ್ತೆ. ನಡಿ ಅವಾಗ ಹೇಳ ಅರಸಾಗದವ್ರಿಗೆ ಅಲ್ಲ ನಡೀಲಿ. ಇವಾಗ ನಮ್ಮ ಅಪ್ಪನ ಮುಂದೆ ಇವ್ರ ಬಂಡವಾಳ ಎಲ್ಲ ಬಯಲು ಮಾಡ ಕೇಳಕ್ಕೆ ಹೋಗ್ಲೇವ ಅಮ್ಮ. ಕೇಳಕ್ಕೆ ಹೋಗಿ ಕೇಳ್ತಿರ್ಲಿ ಎಲ್ಲ ನಮ್ಮ ಅಪ್ಪನ ಮುಂದೆ ಎಲ್ಲ ಹಾಕಿ ತೋರಿಸ್ತೀನಿ. ನಮ್ಮ ಅಪ್ಪಯ್ಯ ಆಸ್ಪತ್ರೆಗೆ ಅಂದರೆ ಒಂದಿಟ್ಟು ಅಯ್ಯಂದು ಕೊಡೋಕೆ ಹೋಗುತ್ತೆ. ಅಯ್ಯ ಅಂಬುತ್ತೆ, ಯಾಕಂದರೆ ಬಸ್ ಬಿಡತ್ತಪ್ಪಪ್ಪ ಅಂಬುತ್ತೆ ನಮ್ಮ ಅಪ್ಪನ ತಗೆ ಒಳ್ಳೆ ಬುದ್ಧಿ ಐತಿ. ನಮ್ಮ ಅಪ್ಪನ ತಗಂತ ಕೆಟ್ಟ ಬುದ್ಧಿ ಎಂಬುದಿಲ್ಲ. ಮತ್ತು ಎಂಥರ್ಗು ಇವಾಗ ಹೊಟ್ಟೆ ನೋವು ಬಂದೈತೆ ಅಂತಂದರೆ ಬಸ್ ರೇಂಗ್ಸ್ ಬೇರೆ ಅಂತೇಳಿ ಅಯ್ಯಂದಂಗೆ ಆಗುತ್ತೆ. ಪಾಪ ಯಾಕೆ ಹೇಳ್ತೇಳಿ ಬಸಣ್ಣ ಅಂಕಲ್ ಹೋಗ್ತೀನಿ. ನಾನು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತಾ ಇರು. ತಡ್ಕೊಂಬಕ್ಕಾಗಲ್ಲ ಅಲ್ಲೇ ಹೊಟ್ಟೆ ನೋವಿಗೆ. ತಡ್ಕೊಂಬಕ್ಕಾಗಲ್ಲ ಅಂತ ಎಷ್ಟು ಸತಿ ಹೇಳ್ತಿ ಯಪ್ಪ. ಭಾಳ ಕಷ್ಟ, ತಡ್ಕೊಂಬಕ್ಕಾಗಲ್ಲ. ನಾನು ಆಗತ್ತಿಗೆ ಸುಮ್ಮನೆ ಇದ್ದೀನಿ. ದುಡ್ಡೆಲ್ಲ ಬಿಡತ್ತ, ಈಗ ವಾಸಿ ಆಗುತ್ತೆ, ಆಮೇಲೆ ವಾಸಿ ಆಗುತ್ತೆ, ಈಗ ವಾಸಿ ಆಗುತ್ತೆ ಅಂತ ಏನು ಮಾಡೋದು. ನಮ್ಮ ತಗು ಇಲ್ಲ ಕಣಮ್ಮ, ನಮ್ಮ ತಗೆ ನಾನು ಎದ್ದಿದ್ದೆ ತಾಂಡಾಗಮ್ಮ ತಾಂಡೋಗಿ ತೋರಿಸ್ಯಂಬ ಅಂತ ಕೊಡ್ತಿದ್ದೆ. ಅಂದ್ರೆ ನಮ್ಮ ಕಷ್ಟ ಹೇಳಬಾರ್ದು. ನಮ್ದು ಒಂಥರ ಗೊತ್ತೇಳಿ ಬಿಡ ಅಂಟಿ. ನಿಮ್ಮ ಮನೆ ಕಷ್ಟ ನಿಮಗೆ ನಮ್ಮ ಮನೆಗಳೇ ನಮ್ಗೆ ಆಗಲ್ಲ ಅಂದ್ರೆ ಬೇರೆ ಇನ್ಯಾರು ಪಾಪ ನಿಮ್ದು ಇನ್ನು ಯಾತ್ರ ಬರೋಂಗೈತೆ ಬಿಡು. ನಿಮ್ಮ ಕಷ್ಟನ ನನಗೆ ಅರ್ಥ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಜೀವಿತ ಅಂತ. ನಾವೇನೋ ಬಿಡು ಬಸಣ್ಣ ಅಂಕಲ್ ಹೇಳ್ತು ಅಂತ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಬಂದ್ವಿ. ಆದರೆ ನೋಡ್ರಿ ಎಷ್ಟು ನಾಟಕ ಆಡ್ತಾ ಇದ್ದಾಳೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.